ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಎಲ್ಲ ಒಂದು KCET ಸ್ಟೂಡೆಂಟ್ಸ್ಗೆ ಗುಡ್ ನ್ಯೂಸ್ ಅಂತ ಏನು ನೋಡಿದ್ರೆ, ಸೊ ಖಂಡಿತ ಕೂಡ ಎರಡೂ ಕೂಡ ಗುಡ್ ನ್ಯೂಸ್ ಕಾಣ್ತಿದ್ದಾವೆ. ಸೊ ಮೊದಲನೇದಾಗಿ ಈ ಒಂದು ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ನೋಡಿದಾಗೆ PUC ಫೇಲ್ ಆಗಿದ್ದರೂ CET ಬರೆಯುವ ಅವಕಾಶ ಅಂತಂದು. ಸೊ ನಿಜನ ಅಂತಂದು. ಸೊ ಖಂಡಿತವಾಗಿಯೂ ಕೂಡ KA ಡೈರೆಕ್ಟ್ರು ಕೂಡ ಅವ್ರು ಹೇಳಿದ್ದಾರೆ, ಯಾರೆಲ್ಲ ಈಗ PUC ಇನ್ ಕೇಸ್ ಫೇಲ್ ಆಗಿತ್ತಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಏನೋ ಒಂದು ಸ್ವಲ್ಪರಲ್ಲಿ ಹೋಗಿರ್ತಾರೆ, ಒಂದು ಸಬ್ಜೆಕ್ಟು ಅಥವಾ 1 ಮಾರ್ಕ್ಸಿಂದ ಕೆಲವೊಬ್ರು ಫೇಲ್ ಆಗಿರ್ತಾರೆ. ಅಂಥ ಒಂದು ಸ್ಟೂಡೆಂಟ್ಸು ಕೂಡ ಓಕೆ, ನೀವೆಲ್ಲನೂ ಕೂಡ KCET ಎಕ್ಸಾಮ್ ಬರಿಬೋದು, ಪಾರ್ಟಿಸಿಪೇಟ್ ಮಾಡಿ. ಓಕೆ, ಎಕ್ಸಾಮ್ ಬರೀರಿ ಮೊದಲು. ಓಕೆ, KCET ಎಕ್ಸಾಮ್ ಏನು ನಾಳೆಯಿಂದ ಸ್ಟಾರ್ಟ್ ಆಗ್ತಿದೆ, ಎಕ್ಸಾಮ್ ಚೆನ್ನಾಗಿ ಬರೀರಿ. ಆ್ಯಂಡ್ ಇನ್ನೂ ಕೂಡ ಮುಂದುವರೆದು ಹೇಳ್ತಾ ಇದ್ದಾರೆ, 2-3ನೇ ಪರೀಕ್ಷೆಯಲ್ಲಿ ಅಂಕ ಉತ್ತಮಪಡಿಸಿಕೊಳ್ಳಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಿವಿ ಮಾತು ಅಂತಂದರೆ, ಫಾರ್ ಎಕ್ಸಾಂಪಲ್ ಕೆಲವೊಬ್ಬರು ನಾವು ಸೆಕೆಂಡ್ ಎಕ್ಸಾಮ್ ಬರಿತೀನಿ, ಇವಾಗ ಎಕ್ಸಾಮ್ ಈಗ ಇನ್ ಕೇಸ್ ನಾ ಈ KCET ಎಕ್ಸಾಮ್ ಮಾಡಿಬಿಟ್ರೆ ನಂದು PUC ಮಾರ್ಕ್ಸ್ ಇವಾಗ ಕಡಿಮೆ ಇದೆ, ಸೊ ನಾ ಸೆಕೆಂಡ್ ಎಕ್ಸಾಮ್ ಬರೆದ ಮೇಲೆ ಅವಾಗ ಏನಾದರೂ ಬರ್ತಂತ ಕೇಳಿದ್ರಿ. ಸೊ ನೋಡಿ, ನೀವು ಮೊದಲು KCET ಎಕ್ಸಾಮ್ ಬರೀರಿ. ಓಕೆ, ಸೊ ನಿಮ್ಗೆ ಏನಾಗುತ್ತಪ್ಪ ಅಂತಂದರೆ, ಆಫ್ಟರ್ ಸೆಕೆಂಡ್ ಎಕ್ಸಾಮು ಅಥವಾ ಥರ್ಡ್ ಎಕ್ಸಾಮ್ ಬರೀತಾರೆ ಅಂತಂದರೆ ಅವಾಗ ಟ್ಯಾಲಿ ಆಗಿ ನಿಮಗೆ ರ್ಯಾಂಕ್ ಬರುತ್ತೆ. ಓಕೆ, ಸೊ ಬೆಟರ್. ಓಕೆ, ಥರ್ಡ್ ಅಲ್ಲಿವರೆಗೂ ಕಾಯಲ್ಲ. KA ನಾನು ನೋಡಿದಾಗೆ ಥರ್ಡ್ ಎಕ್ಸಾಮ್ ಬರೀತೀರ ಅಂತಂದರೆ ನಿಮ್ಮ ಥರ್ಡ್ ರೌಂಡ್ವರೆಗೂ ಹೋಗಿಬಿಡ್ತದೆ, ಡೈರೆಕ್ಟ್ ಥರ್ಡ್ ರೌಂಡಿಗೆ ಎಂಟ್ರಿ ಆಗ್ತಾರೆ. ಸೊ ಬೆಟ್ರ್ ಸೆಕೆಂಡ್ ಎಕ್ಸಾಮ್ವರೆಗೂ ಕೂಡ ಕಾಯ್ತಾರೆ KA ನಾವು ನೋಡಿದಾಗೆ. ಈಗ ಇನ್ ಕೇಸ್ PUC ಸೆಕೆಂಡ್ ಎಕ್ಸಾಮ್ ಬರೆದ ತಕ್ಷಣ ಓಕೆ, ಆ ಸೆಕೆಂಡ್ ಎಕ್ಸಾಮು ನೀವು ಬೆಟ್ರ್ ಯಾವುದಾಗಿರ್ತದೋ ಆ ಸ್ಕೋರು ಮತ್ತು KCET ಮಾರ್ಕ್ಸ್ ತೊಗೊತಿದ್ದು ಎರಡು ಸೇರಿ ಒಂದು ರ್ಯಾಂಕನ್ನು ಬರ್ತದೆ. ಸೊ ಬೆಟ್ರ್ ಅದಕ್ಕೆ ಹೇಳ್ತಿದ್ರೆ, ಇನ್ ಕೇಸ್ ಚೆನ್ನಾಗಿ ಮಾಡ್ಕೊಂಗಿತ್ತಂತಂದರೆ ಸೆಕೆಂಡ್ ಎಕ್ಸಾಮು ಕೂಡ ಬರೀರಿ ಅಂತ ಹೇಳ್ತಿದ್ದಾರೆ. ಸೊ ಫೇಲ್ ಆದವರು ಕೂಡ ನೀವು ಬರೆಯೋಕ್ಕೆ ಬರಲ್ಲ ಅಂತ ಏನಿಲ್ಲ, ಯಾರೆಲ್ಲ ಈಗ ಅಪ್ಲಿಕೇಶನ್ ಹಾಕಿದ್ರೋ ಎಲ್ಲರೂ ಕೂಡ ನೀವು ಏನು ಮಾಡಬೇಕು, KCETನ ಕಂಡಕ್ಟ್ ಮಾಡಿ. ಓಕೆ, ನೆಕ್ಸ್ಟು ಫಲಿತಾಂಶ ಉತ್ತಮಪಡಿಸಿಕೊಳ್ಳೋದು ಇನ್ನೆರಡು ಅವಕಾಶ. PUC ಅಂಕ ಕಡಿಮೆ ಬಂದಿತ್ತೆಂದು CET ತಪ್ಪಿಸಿಕೊಳ್ಳಬೇಡಿ, KSLA. ಓಕೆ, ಅರ್ಥ ಆಯ್ತು ಅನ್ಕೊಂಡಿರ್ತೀನಿ. ಸೊ ಇದ್ರ ತಕ್ಕನಂಗೆ ನಿಮ್ಗೆ ಹೇಳೋದಂತಂದರೆ, ಇಲ್ಲಿ ನೋಡಿ, ಈ ವರ್ಷ 3.3 ಲಕ್ಷ ಅಭ್ಯರ್ಥಿಗಳು ಏನು ಮಾಡಿದ್ದಾರೆ, CET ಬರೆಯಲ್ಲ. ಓಕೆ, ತೋರಿಸ್ತೀನಿ, ವೇಟ್ ಮಾಡಿ. ಓಕೆ, ಇಲ್ಲಿ 3.3 ಲಕ್ಷ ಅಭ್ಯರ್ಥಿಗಳು CET ಬರೆಯಲು ಶುಲ್ಕ ಪಾವತಿಸಿದ್ದು, ಅಂದರೆ ಎಕ್ಸಾಮ್ ಬರಿಬೇಕಂತ 3.3 ಅಂದರೆ 3,30,000 ಅಂತ ಏನು ಕರಿತೀವಿ. ಅಷ್ಟು ಸ್ಟೂಡೆಂಟ್ಸ್ ಏನು ಮಾಡಿದ್ದಾರೆ ಅಂತಂದರೆ, ಈಗ ಅಮೌಂಟ್ ಎಲ್ಲನೂ ಕೂಡ ಕೊಟ್ಬಿಟ್ಟು ಏನು ಮಾಡಿದರೆ ಅಪ್ಲಿಕೇಶನ್ ಹಾಕಿದ್ದಾರೆ ಎಲ್ಲರೂ. ಅದರಲ್ಲಿ 2,85,000 ಸ್ಟೂಡೆಂಟ್ಸ್ ಏನು ಮಾಡಿದ್ದಾರೆ ಅಂತಂದರೆ ಈಗ ಅಡ್ಮಿಟ್ ಕಾರ್ಡ್ನ ಡೌನ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ನಿನ್ನೇನು ಕೂಡ ಸ್ವಲ್ಪ ಜನ ಮಾಡ್ಕೊಂಡಿರ್ತಾರೆ. ಸೊ ಹಂಗಾಗಿ ಉಳಿದಂಥ ಎಲ್ಲ ಒಂದು ಸ್ಟೂಡೆಂಟ್ಸು ಕೂಡ ಏನು ಮಾಡ್ಬೇಕಂತಂದರೆ ಡೌನ್ ಮಾಡ್ಕೋರಿ ಅಂತಂದು ಮತ್ತೆ KA ಒಂದು ಕಿವಿ ಮಾತು ಥರ ಹೇಳಿದ್ದಾರೆ. ಸೊ ನೀವೇನು ಮಾಡಬೇಕಪ್ಪ ಅಂದರೆ, ಇನ್ ಕೇಸ್ ನಮ್ಮದು ಮಾರ್ಕ್ಸ್ ಇನ್ನೂ ಕೂಡ ಚೆನ್ನಾಗಿ ಆಗಬೇಕಪ್ಪ ಅಂದರೆ PUCದು ನೀವು ಸೆಕೆಂಡು ಮತ್ತು ಥರ್ಡ್ ಎಕ್ಸಾಮ್ ಬರಿಬಹುದು. ಓಕೆ, ಇದು ಹೆಂಗಿದ್ರು KCETಗೆ ಹೆಂಗಿದ್ರು KA ಏನು ಮಾಡ್ತಾರಪ್ಪ ಅಂದರೆ, ಈಗ KCET ಮಾರ್ಕ್ಸು ಮತ್ತು PUC ಮಾರ್ಕ್ಸ್ ತೊಗೊಂಡು ಹೆಂಗಿದ್ರು ಕೌನ್ಸಿಲಿಂಗ್ ಮಾಡೇ ಮಾಡ್ತಾರೆ. ನಿಮ್ಮದು ಮಾರ್ಕ್ಸ್ ಬೆಟರ್ ಆಗಬೇಕು ಅಂತಂದರೆ, ನಿಮ್ಮ ಮುಂದಿನ ಬೆಟರ್ ಆಗಿರಬೇಕಂತಂದರೆ ನೀವು ಸೆಕೆಂಡ್ ಥರ್ಡ್ ಕೂಡ ಎಕ್ಸಾಮ್ ಬರೀ. ಇನ್ ಕೇಸ್ ಫೇಲ್ ಆಗಿದ್ರು ಕೂಡ ನೀವು KCET ಎಕ್ಸಾಮ್ನ ಏನು ಮಾಡ್ಬೋದು, ಆರಾಮಾಗಿ ಕಂಡಕ್ಟ್ ಮಾಡ್ಬೋದು. ಓಕೆ, ಇದು ಇಂಪಾರ್ಟೆಂಟು. ಯಾಕಂದರೆ ವರ್ಷ ಕೂಡ ಏನು ಮಾಡ್ತಾಯಿದ್ರು ಅಂತಂದರೆ ಬಿಡ್ತಾಯಿದ್ರು, ಬಟ್ ಕನ್ಸಿಡರ್ ಮಾಡ್ತಾಯಿದ್ದಿಲ್ಲ. ಥರ್ಡ್ ರೌಂಡ್ವರೆಗೆ ಹೋದವ್ರಿಗೆ ಅಂದರೆ ಈಗ ಥರ್ಡ್ ಎಕ್ಸಾಮ್ ಬರ್ತೀನಿ ಅಂತಂದರೆ ಥರ್ಡ್ ರೌಂಡಿಗೆ ಹೋಗ್ತಿದ್ರು, ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರ್ತಿದ್ದಿಲ್ಲ ಅಲ್ಲಿಗೆ. ಸೊ ಇವಾಗ ಒಂದು ಸ್ವಲ್ಪ ಏನೋ ಬೆಟ್ರ್, ಯಾಕಂತಂದರೆ ಹುಡುಗರು ಏನು ಮಾಡಬೇಕು, ಸ್ವಲ್ಪ ಮಾರ್ಕ್ಸ್ ಇಂಪ್ರೂವ್ ಆಗಬೇಕಂತನೋ ಅಥವಾ ಏನೋ ಒಂದು ಸ್ವಲ್ಪದಿಂದ ಫೇಲ್ ಆಗಿರೋ ಕಾರಣಕ್ಕೆ ಲೇಟಾಗಿ ಆಗ್ತಿರ್ತದೆ. ಫೇಲ್ ಅನ್ನೋಕ್ಕೆ ಬದಲಾಕೇನೋ ನಾಟ್ ಕಂಪ್ಲೀಟೆಡ್ ಅಂತ ಹೆಂಗೆ ಕರಿತೀವಿ ಆ ಥರ. ಸೊ ಇವಾಗ ಏನಿಲ್ಲ, ಒಳ್ಳೆ KA ಒಂದು ಒಳ್ಳೆ ನಿರ್ಧಾರ ಸ್ಟೂಡೆಂಟ್ಸ್ಗೆ ಐತೆ ದೃಷ್ಟಿಯಿಂದ ಎಲ್ಲನೂ ಕೂಡ ಮಾಡ್ತಿದ್ರೆ. ಎಲ್ಲರೂ ಕೂಡ KCET ಮಾರ್ಕ್ಸ್ ಚೆನ್ನಾಗಿ ತಗೋರಿ, ಯಾಕಂದರೆ ನಿಮಗೆ ಈಗ ಮಾರ್ಕ್ಸ್ ತಗೊಂಡ್ರೆ ನಿಮಗೆ ಕೌನ್ಸ್ಲಿಂಗ್ ಈಸಿ ಆಗುತ್ತೆ. ಸೊ ಇನ್ನೊಂದೇನಪ್ಪ ಅಂದರೆ, ಈಗ ಮಾರ್ಕ್ಸ್ ಎಷ್ಟು ತೊಗೊಂಡ್ರು ಕೂಡ ಚೆನ್ನಾಗಿ ಕೌನ್ಸ್ಲಿಂಗ್ ಕರೆಕ್ಟಾಗಿ ಮಾಡಲ್ಲ. ಅಂದರೆ ಇಲ್ಲಿ ಆಪ್ಷನ್ ಎಂಟ್ರಿ ಆಗಿತ್ತು, ಕೆಲವೊಂದಿಷ್ಟು ಸ್ಟೆಪ್ಸ್ ಬರುತ್ತೆ, ಅವನು ಸರಿಯಾಗಿ ಮಾಡೋದ ಕಾರಣ ಸೀಟ್ ತೊಗೊಳ್ಳಲ್ಲ. ಸೊ ಹಂಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿರೋ ಅಥವಾ ಎಷ್ಟೆಷ್ಟು ರ್ಯಾಂಕ್ ಬಂದಿದೆ ಅದ್ರ ಮೇಲೆ ನಿಮಗೆ ಫ್ರೀಯಾಗಿ ಕೌನ್ಸ್ಲಿಂಗ್ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ಸಪ್ರೇಟಾಗಿ ಕೂಡ ಹೇಳ್ತೀನಿ. ಆ್ಯಂಡ್ ಯೂಟ್ಯೂಬ್ ಅಂತೂ ನಿಮಗೆ ಫ್ರೀ ಇದ್ದಿದ್ದೇ ಇದೆ. ಓಕೆ, ಲೈವ್ ಡೆಮೋ ಕೂಡ ಬಂದುಬಿಟ್ಟು ನಿಮಗೆ ತೋರಿಸ್ತೀನಿ, ಎಲ್ಲನೂ ಕೂಡ ಅರ್ಥ ಆಗುತ್ತೆ. ಓಕೆ, ಸರಿ, ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.